ಪಾಸಿಟಿವ್ ನ್ಯೂಸ್ ಬಂದಾಗಿತ್ತು ನೋಡ್ರಿ. ಗೈಸ್ ನಾವು ಮಾಡಕ್ಕೆ ಕಾರ್ಡಿಯೋ. ಸೊ ಕಾರ್ಡಿಯೋ ಮಾಡೋದು ನಮ್ಗೆ ಸಿಂಗ್ ಕಂಟ್ರೋಲ್. ಈಗಿನ ಜನರೇಷನ್ ಮೇಲೆ ಚೀ 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 ಥೂ ಥೂ ಅನ್ನಿಸ್ತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಸ್ವಾಗತಂ ಸುಸ್ವಾಗತಂ. ಸೊ ಕರ್ನಾಟಕ ಮಂದಿ ಏನಂತೀರಾ? ಆರಾಮಿದ್ದೀರಾ? ಬ್ಯಾಕ್ ವಿತ್ ದಿ ಡಿಟಾಕ್ಸ್. ಹುಳಿ ಹುಳಿ ಆಗ್ಬಿಟ್ಟೈತೆ ಇವತ್ತು. ಸ್ವಲ್ಪ ಲಿಂಬು ಹಾಕಿದ್ದು ಜಾಸ್ತಿ ಆಗೈತಿ. ಸೊ ನಾ ಯಾವಾಗಲೂ ವರ್ಕೌಟ್ ಮಾಡಕ್ಕೆ ಮಧ್ಯಾಹ್ನ 3 to 4 ಹಿಂಗೆ ಹೋಗ್ತಿದ್ದೆ. ಸೊ ಇವತ್ತು ನಾನು ಈಗ 10:30ಗೆ ಹೊಂಟೀನಿ. ಸೊ ಸ್ವಲ್ಪ ಶೆಡ್ಯೂಲ್ ಚೇಂಜ್ ಮಾಡ್ಕೊಂಡೀನಿ. ಸೊ ಲೈಕ್ ವಿಡಿಯೋಸ್ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಪ್ರಾಪರ್ ಆಗತ್ತಿಲ್ಲ ಈವ್ನಿಂಗ್ ಹೋಗೋದ್ರಿಂದ. ಸೊ ಈಗ ಫಸ್ಟ್ ಮಾರ್ನಿಂಗ್ ಜಿಮ್ ಮುಗಿದ್ಬಿಟ್ರೆ ಒಂದು ರೌಂಡ್. ಸೊ ಆಲ್ಮೋಸ್ಟ್ ಇವತ್ತಿಂದ ಬಾಡಿ ಕೊಡೋ ಟೈಮ್ ಮುಗಿದ್ಬಿಡ್ತೈತಿ. ಸೊ ಲೆಟ್ಸ್ ಗೋ ಇನ್ ದಿ ಮಾರ್ನಿಂಗ್ ಫ್ರಮ್ ಟುಡೇ. ಲೈಕ್ ಅದಾದಮೇಲೆ ವಿಡಿಯೋ ಎಡಿಟಿಂಗ್, ಸ್ವಲ್ಪ ಹೊರಗೆ ಹೋಗೋದು, ಅದು ಇದು ಕೆಲಸ ಬಂದುಬಿಡ್ತೈತಿ. ಸೊ ಅದು ಬಂದಮೇಲೆ ಮತ್ತೆ ಮಾಡೋಕ್ಕಾಗಿಲ್ಲ. ಆ್ಯಂಡ್ ವಿಡಿಯೋಸು ಭಾಳ ಲಾಂಗ್ ವಿಡಿಯೋಸ್ ಮಾಡಬೇಕಾಗೈತೆ ನಾ ಯೂಟ್ಯೂಬ್ ಹಾಕಕ್ಕೆ. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅವರ್ ಫಸ್ಟ್ ಮೀಲ್ ಇದಾದಮೇಲೆ. ಸೊ ಇದು ಕುಡ್ದಂಗೆ ನಮ್ಮ ಫಸ್ಟ್ ಮೀಲ್ಸ್ ಏನಿರ್ತೈತಿ ಓಟ್ ಮೀಲ್. ಸೊ ಅದ್ರ ಜೊತೆ ಬ್ಲ್ಯಾಕ್ ಕಾಫಿ ಇಲ್ಲದೆ ದಿನಾನೇ ಇಲ್ಲ. ಲೆಟ್ಸ್ ಗೋ ಹ್ಯಾವ್ ಇಟ್. ಸೊ ಗಾಯ್ಸ್ ಇಲ್ಲಿ ಮಳೆ ನಿಂದ್ರಾಕ ರೆಡಿ ಇಲ್ಲ, ಜೋರ್ ಕಂಟಿನ್ಯೂ ಐತಿ. ಮತ್ತೀಗ ಏನಂತ ತಿಳಿವಲ್ತಿಲ್ಲ. ಜಿಮ್ಮಿಗೆ ಹೋಗೋಣ ಅಂದಾಗ ಮಳೆ ಇರ್ತೈತಿ, ಬಾಕಿ ಟೈಮ್ನಾಗ ಮಳೆ ಇರಂಗಿಲ್ಲ. ಎಂತ ಮಳಿನೋ ಏನು ಗೊತ್ತಾಗವಲ್ತು. ಮಾಡಕ್ಕೆ ಬರಂಗಿಲ್ಲ. ಬರ್ರಿ ಓಟ್ಸ್ ಮಿಲ್ ತಿಂದು ಸೀದಾ ಹೋಗೋಣ ಜಿಮ್ಗೆ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಜಿಮ್. ಎಲ್ಲ ಮನಿದ ಕೆಲಸ ಮುಗಿಸ್ಕೊಂಡೆ ಫಸ್ಟೇ. ಎಲ್ಲ ಮುಗಿಸ್ಕೊಂಡು ಈಗ ಮಳೆನೂ ನಿಂತೈತಿ. ಕರೆಕ್ಟ್ ಟೈಮ್ ಐತಿ, ಹೋಗ್ಕೊಂಡು ಬರ್ರಿ ಜಿಮ್ಮಿಗೆ. ಹೋಗ್ತಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನಂದ್ರೆ ಈಗ ಆ್ಯಸ್ ಎ 22-year-old ಬಾಯ್ ನಾನು ಹೆಂಗಿರ್ಬೇಕಂದ್ರೆ ನನ್ನ ಕಾಲ ಮೇಲೆ ನಾನು ನಿಲ್ಲೋಂಗಿರ್ಬೇಕು. ಸೊ ಇದು ಎಲ್ಲರಿಗೂ ಅಪ್ಲೈ ಆಗ್ತೈತಿ. ಸೊ ಸರ್ಟನ್ ಏಜ್ ಬಂದಮೇಲೆ ನಾವು ಫೈನಾನ್ಷಿಯಲಿ ಲೈಫ್ನಾಗ ಸ್ಟೇಬಲ್ ಆಗ್ಬೇಕಾಗ್ತೈತಿ. ಸೊ ನಂದೇನೈತಿ ಪ್ಲ್ಯಾನ್ ಅಂದ್ರೆ, ನಂದು ಬೇರೆ ಐತಿ ಪ್ಲ್ಯಾನ್. ಸೊ ಐ ವಾಂಟ್ ಟು ಬಿ ದಿ ಮೇಕರ್, ನಾಟ್ ದಿ ಸೀಕರ್. ಐ ವಾಂಟ್ ಟು ಮೇಕ್ ಅ ಬಿಸ್ನೆಸ್ ದ್ಯಾಟ್ ಐ ಶುಡ್ ಬಿ ದಿ ಕಿಂಗ್ ಆ್ಯಂಡ್ ಐ ಶುಡ್ ಬಿ ದಿ ಲಾಯರ್. ಅಲ್ಲ, ನಾನೇ ರಾಜ, ನಾನೇ ಮಂತ್ರಿ ಆಗಿರ್ಬೇಕು ಇದರಲ್ಲಿ. ಸೊ ನಿಮ್ದೇನೈತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಾಗ ಏನೇ ಆಗಲಿ ನಿಮ್ದನ್ನೋ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರಿ. ಸೊ ನಾಳೆ ಕೇಳಿದಾಗ ಇದು ಕೌಸ್ತುಭ್ ಮೊಗೆ ಯಾರು ಅಂತ ಕೇಳಿದಾಗ ಇಡೀ ಜಗತ್ತಿಗೆ ಗೊತ್ತಿರ್ಬೇಕು ಕೌಸ್ತುಭ್ ಮೊಗೆ ಯಾರು ಅಂತೇಳಿ. ನೋಡಿದ ಕೂಡಲೇ ಹೇಳ್ಬೇಕು, ಇವನ್ನೆಲ್ಲೋ ನೋಡಿ ನಾವು ಮಾಡ್ತಿದ್ದ ಅಂತ. ಸೊ ನಾಳೆ ಸತ್ರು ನಮ್ಮ ಹೆಸರು ಜೀವನದ ಬುಕ್ನಾಗ ಬರೆದು ಸಾಯ್ಬೇಕು. ನಾವು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ನಾವು. ಸೊ ನಾನು ನಿಮ್ಗೆ ಅದ ಫೀಲ್ಡ್ ಅನ್ನಂಗಿಲ್ಲ. ಯಾವುದೇ ಫೀಲ್ಡ್ ಆಗಲಿ, ನಿಮ್ಗೆ ಯಾವ್ದ್ರಾಗ ಆಸೆ ಐತಿ ಅದ್ರಾಗ ನೀವು ಸಕ್ಸಸ್ಸನ್ನು ಕಾಣ್ರಿ, ಕಷ್ಟಪಡ್ರಿ. ಸ್ಟಾರ್ಟಿಂಗ್ ಯಾರಿಗೂ ಸಕ್ಸಸ್ ಸಿಗಂಗಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ ಸಿಕ್ಕರೆ ಸಕ್ಸಸ್ಸಿಗೆ ಪಟ್ಟಿದ ಕಷ್ಟ ನಿಮಗೆ ಗೊತ್ತಾಗಂಗಿಲ್ಲ. ಸೊ ಸ್ಟಾರ್ಟಿಂಗ್ ಸಿಕ್ಕವರೆಲ್ಲ ಪುಣ್ಯವಂತರ, ಬಟ್ ಅವ್ರಿಗೆ ಲೈಫ್ನಾಗ ಕಷ್ಟ ಅನ್ನೋದೇನು ಅನ್ನೋದು ಗೊತ್ತಿರಂಗಿಲ್ಲ. ನಂದು ಭಾಳಷ್ಟು ನನ್ನ ಫ್ರೆಂಡ್ಸ್ನಾಗ ನೋಡೀನಿ ರಿಚ್ ಪಾರ್ಟೀಸ್. ಸೊ ಅವ್ರು ಹೆಂಗಂದ್ರೆ ಪೆಂಡಿಗಟ್ಲೆ ರೊಕ್ಕ ಬಿಚ್ತಾರೆ, ಬಟ್ ನಾವು ಪೆಂಡಿಗಟ್ಲೆ ಬಿಚ್ಚಾಕ್ತಾರೆ. ನಮ್ಮ ಕಡೆ ಒನ್ನೆಗೆ ಪೆಂಡಿಗಟ್ಲೆ ರೊಕ್ಕ ಇರಬೇಕು. ಸೊ ಅವಾಗ ನಾವು ಪೆಂಡಿಗಟ್ಲೆ ಬಿಚ್ಬೋದು. ಈಗ ನಮ್ಮ ಕಡೆ ಪೆಂಡಿಗಟ್ಲೆ ರೊಕ್ಕ ಇಲ್ಲ ಅಂದ್ರೆ ನಾವು ಪೆಂಡಿಗಟ್ಲೆ ರೊಕ್ಕ ಮಾಡೋ ಥರ ಮಾಡ್ಬೇಕು. ನಮ್ದು ಫ್ಯೂಚರ್ ಜನ್ರೇಷನ್ ನಮ್ಗೆ ಅನ್ಬೇಕು, ಓಹೋ ಹಿಂಗಿತ್ತಪ್ಪ, ಇಷ್ಟೆಲ್ಲ ಮಾಡಿ ಹೋದ ಅಂತ ಅನ್ಬೇಕು. ಬಟ್ ಅವ್ರಿಗೆ ಫಾಲ್ತು ಖರ್ಚು ಮಾಡಿಸ್ಬಾರ್ದು. ಸೊ ಎಲ್ಲಿ ಎಷ್ಟು ಖರ್ಚು ಮಾಡಿಸ್ಬೇಕು ಅನ್ನೋದು
ನಾವು ಡಿಸೈಡ್ ಮಾಡ್ಬೇಕು. ಸೊ ಈಗ ರೊನಾಲ್ಡೋ ಅವ್ರ ಮಗಗೆ ಎಲ್ಲಿ ಎಷ್ಟು ಕೊಡಿಸ್ಬೇಕ ಅಷ್ಟೇ ಕೊಡಿಸ್ತಾವ. ಸೊ ಈಗ ನಂಗೆ ಗಾಡಿ ಬೇಕು, ನಂಗೆ ಐಫೋನ್ ಬೇಕಂದ್ರೆ ಕೊಡ್ಸಂಗಿಲ್ಲ. ಬಿಕಾಸ್ ರೊನಾಲ್ಡೋ ಎಲ್ಲಿಂತ್ರ ಬಂದಾನ, ಯಾವ ಪೊಸಿಷನ್ ಇಂತ್ರ ಎಷ್ಟು ಕಷ್ಟಪಟ್ಟು ಬಂದಾನ ಅನ್ನೋದು ಎಲ್ಲಾರ್ಗು ಗೊತ್ತ. ಅಂಡ್ ಅವನ್ಗೂ ಮೇನ್ಲಿ ಗೊತ್ತದ ಅವನ್ ಎಷ್ಟು ಕಷ್ಟಪಟ್ಟಾನ ಈ ಪೊಸಿಷನ್ಗೆ ಬರಾಕ. ಸೊ ಇದ್ರಿಂತ್ರ ನಾವ್ ಏನ್ ಕಲಿತೀವಂದ್ರ, ಎಷ್ಟೇ ದುಡ್ಡಿದ್ರು ನಮ್ದು ಅನ್ನೋದು ನಾವು ಮಾಡ್ಕೋಬೇಕು ಹೊರತು ನಮ್ಮ ಅಪ್ಪನ ದುಡ್ಡು ನಮ್ಮ ಅಮ್ಮನ ದುಡ್ಡಾಗ ನಾವು ಬದುಕಬಾರದು. at certain point of ಏಜ್ ನಾವು ಬದುಕ್ಬೋದು ಇಲ್ಲ, ಲೈಕ್ ಗ್ರಾಜುಯೇಟ್ ಆಗೋ ಮಟ. ಸೊ ನಮ್ ಕೈಯಾಗ ಜಾಬ್ ಇಲ್ಲ ಅಲ್ಲಿ ಮಟ. ಬಟ್ ಒಂದ್ ಏಜ್ ಅಂತ ಬರ್ತೈತಿ, ಆ ಏಜ್ ಬಂದ್ಮೇಲೆ ನಾವು ನಮ್ ಕಾಲ್ ಮೇಲೆ ನಿಲ್ಬೇಕು. ಸೊ ಇದನ್ನೊಂದ್ಸಲ ಹಾಕೋರಿ ಅಂಡ್ ಈ ರೂಲ್ ಫಾಲೋ ಮಾಡ್ರಿ. ಸೊ ನಂದೇನಾದ್ರೂ ಮಾತು ನಿಮ್ಗೆ ಹರ್ಟ್ ಆಗಿದ್ರ ಬೇಜಾರ್ ಮಾಡ್ಕೋಬೇಡ್ರಿ. ಇಷ್ಟ ಆಗಿದ್ರ ಈ ವಿಡಿಯೋನ ಲೈಕ್ ಮಾಡಕ್ ಮರಿಬೇಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡ್ರಿ. ಸೊ ಈಗ ನಾವು ಹೊಂಟೀವಿ ಜಿಮ್ಮಿಗೆ. ಸೊ ಫೈನಲಿ ನಮ್ ಜಿಮ್ ಹತ್ರದಾಗ ಐತಿ, 130 ಕಿಲೋಮೀಟರ್. ಇಲ್ಲಿ ರೋಡ್ ಒಂದ್ ಸರಿ ಇಲ್ಲ, ಕಚ್ಚಾ ರೋಡ್ ಇದಾವ. ಸೊ ಲೆಟ್ಸ್ ಗೋ ಟು ಜಿಮ್. ಅಲ್ಲೇ ಸಿಗ್ತೇನೆ ನಿಮ್ಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಗೈಸ್, ಯು ದೇರ್. ಸೊ ಗೈಸ್ ಈಗ ಸದ್ಯ ನಾವು ಇದೀವಿ ಜಿಮ್ಮಿನ ಬೇಸ್ಮೆಂಟ್ನಾಗ. ಸೊ ಲಿಫ್ಟಿಗೆ ವೇಟ್ ಮಾಡತ್ತೀವಿ ಕೆಳಗೆ ಬರ್ಲಿ ಅಂತೇಳಿ. ಸೊ ಜಿಮ್ಮಿಗೆ ಹೋಗೋಣ. ಸೊ ನಾ ಲಾಸ್ಟ್ ವಿಡಿಯೋನಾಗ ಒಂದು ಮಾತು ಅಂದಿದ್ದೆ, ಏನಂದ್ರೆ ನಾ ಮೈಸೂರು ಬಿಟ್ಟು ಬರಾಕ್ ಏನು ರೀಸನ್ ಅಂತ ಹೇಳಿ. ಬಟ್ ಅದು ರೀಸನ್ ಏನಂತ ನಾ ಹೇಳಿದ್ದಿಲ್ಲ, ಅದನ್ನ ನಾ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ ಅಂದಿದ್ದೆ. ಸೊ ಅದು ಇದು ವಿಡಿಯೋ. ಸೊ ಮೈಸೂರಿನಾಗ ನನಗೆ ಏನೇನು ಆತಂದ್ರೆ ಲೈಕ್, ಸೊ ನಾವೊಂದು ನಂಗೆ ಅಕೊಮಿಡೇಷನ್ ಕೊಟ್ಟಿದ್ರ ಒಂದು ಮನಿ. ಸೊ ಆ ಮನಿನಾಗ ನಾನು ಮತ್ತು ನನ್ನ ಜೊತೆ ಇನ್ನೊಂದು 2-3 ಮಂದಿ ಇದ್ರು. ಸೊ ಲೈಕ್ ಅವರೆಲ್ಲ ನಾನ್ ವೆಜಿಟೇರಿಯನ್ಸ್ ಇದ್ರು, ನಾ ವೆಜಿಟೇರಿಯನ್. ಸೊ ಏನಾಗ್ತಿತ್ತು, ಅವ್ರು ತಿಂದು ಅಲ್ಲೇ ಪಾತ್ರೆ ಇಟ್ಟು ಹೋಗ್ತಿದ್ರು. ತೊಳೆಯೋದಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಮನ್ಯಾಗ ಏನು ಕಳ್ಸಾರೆ ಅಂದ್ರೆ ಆಲ್ವೇಸ್ ನಾವು ಕ್ಲೀನ್ ಇಡ್ಬೇಕು ಮನಿನ. ಸೊ ನಾನು ಅವ್ರ ಪಾತ್ರೆ ತೊಳಿತಿದ್ದೆ. ಸೊ 1 ದಿನ 2 ದಿನ ತೊಳಿಬೋದು, ದಿನ ತೊಳಿಬೋದಾದ್ರೆ ಹೆಂಗೆ ಹೇಳ್ರಿ ನೀವು ವಿಚಾರ ಮಾಡ್ರಿ. ದಿನ ತೊಳೆಯೋದು ಎಷ್ಟು ಅಸಹ್ಯ ಅನ್ಸಂಗಿಲ್ಲ, ಎಷ್ಟು ಗಲೀಜ್ ಅನ್ಸಂಗಿಲ್ಲ ಬೀಯಿಂಗ್ ವೆಜಿಟೇರಿಯನ್. ಸೊ ಅಲ್ಲಿ ನಾವೊಂದು ಕಂಪ್ಲೀಟ್ ಅನ್ಹೆಲ್ದಿ ಅಂಡ್ ಅನ್ಹೈಜೆನಿಕ್ ಲೈಫ್ ಸ್ಪೆಂಡ್ ಮಾಡತ್ತಿದ್ದೆ. ಲೈಕ್ ಕ್ಲೀನ್ ಮಾಡಿಲ್ಲ ಆತ್ಪ ನಾ ತೊಳೆದೆ ಪಾತ್ರೆ. ನೆಕ್ಸ್ಟ್ ಆದ್ಮೇಲೆ ಅದನ್ನ ಡಸ್ಟ್ಬಿನ್ಗೆ ಹೋಗಿಬೇಕು, ಡಸ್ಟ್ಬಿನ್ ಕಸ ಒಳಗೆ ಹೋಗಿಬೇಕು, ಗಾರ್ಬೇಜ್ ಅನ್ನೋದು ಇರ್ಲಿಲ್ಲ. ಸೊ ಎಲ್ಲ ಅಲ್ಲೇ ಇಡ್ತಿದ್ರು, ಅಲ್ಲೇ ಇಟ್ಟು ಹೋಗ್ಬಿಡ್ತಿದ್ರು. ಸೊ ಹಂಗ್ ಮಾಡಿದ್ರ ಅದ್ರಾಗ ಹುಳ ಎಲ್ಲ ಆತ. ಆಮೇಲೆ ನಾ ತೆಗ್ದು ಹೊರಗಿಟ್ಟೆ. ತೆಗಿಯೋರಿಗೆಲ್ಲ ಹೆಂಗ್ ಅನ್ಸಂಗಿಲ್ಲ. ಸೊ ಇದಿತ್ತು ಅದರಾಗಿಂದ ಒಂದ್ ರೀಸನ್. ಸೊ ಇನ್ನೊಂದ್ ರೀಸನ್ ಏನು ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಈಗ ಬರ್ರಿ ಹೋಗೋಣ, ರಪ್ ಜಿಪ್ ಅಂತ ಮುಗಿಸ್ಕೊಂಡ್ ಬರೋಣ ವಾಪಸ್. ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಗಾಂಜಾ ಹೊಗೆಯ ಗುಂಗಿನಲ್ಲಿ ಹೊಗೆ ಆಡಿಸುವ ಮಲಿನ ನಶೆಯಲ್ಲಿ ತುಂಬು ನಗುತ್ತ ಚಿಲುಮೆಯಲ್ಲಿ ಸಿರಿ ಸೇವಕನಾಗು ಶಿವನಲ್ಲಿ. ಗಾಂಜಾ ನನ್ನ ತಲೆಯಲ್ಲೇ, ಗಾಂಜಾ ನನ್ನ ಕೈಯಲ್ಲೇ, ಸರಿ ನಾಡು ನೀನು ಚಿಲುಮೆಯಲ್ಲಿ ಸರಿ ಸೇವಕನಾಗು ಶಿವನಲ್ಲೇ. ಶಂಭೋ ಶಂಕರ ಮಹಾದೇವ. ಸುತ್ತುತ್ತಿದೆ ನೋಡ್ರಿ ನಾವು ಮಾಡತ್ತೀವಿ ಕಾರ್ಡಿಯೋ. ಸೊ ಕಾರ್ಡಿಯೋ ಮಾಡೋ ಒಂದು ಸೀನ್ ಕಂಡ್ರೆ ಈಗಿನ ಜನ್ರೇಷನ್ ಮೇಲೆ ಚೀ ಥೂ ಮಸ್ತ್ ತೋರಿಸ್ತೇನೆ ನೋಡ್ರಿ ನೀವು. ಏನಿಲ್ಲ ಅಂತ ನಿಲ್ಲೇಶ್ ಮಾಡ್ಬೇಕು ಅವ್ರ ಸಾಂಸ್ಕೃತಿಕ ನೋಡ್ರಿ ಗಾಜಿಲ್ಲ ಏನ್ ಲಗ್ನ ಇದರ ಸಂಬಂಧ. ನೋಡ್ರಿ ಗಾಜ್ ಇಲ್ಲೇ ಗಿಡದ ಹಿಂಗ್ ಒಂದು ಕಾಲು ಉಂಟು, ಇನ್ನೊಂದು ಇಲ್ಲೇ ಒಂದು ಐತಿ ಕಾಣ್ತೈತಿ ನಿಮ್ಗೆ, ಇದೊಂದು ಐತಿ ಕೊಳಲ್ಕೆರಿ ಕಪ್ಪಲ್ಕೆರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಸೊ ನೋಡ್ರಿ ಗಾಯ್ಸ್ ಇಲ್ಲೇ ಈ ಗಿಡ ಒಂದ್ ಅಡ್ ಬರತೈತಿ ಶನಿ ಇರ್ದಿದ್ದೆ. ಇವ್ರ ಏನೇನೋ ಕಿತಾಪತಿ ನಡ್ಸಾರಿಲ್ಲ. ಅದಕ್ಕ ನಮ್ದು ದೈವಿ ಕೇಸಸ್ 7,000 ಆಗ್ಬಿಟ್ಟಾವ. ಇವ್ರ ಸಂಬಂಧ ಎಂತ ಗೋಳಿ ಮಕ್ಳ ಸಂಬಂಧ ಏನ್ ನಾಚಿಕೆ ಇಲ್ಲ ಏನಿಲ್ಲ. ಮೂಲ್ಯಾಗ ಕೂಡ್ತಾರ, ಮುಟ್ತಾರ, ಅಲ್ಲೇ ಮಾಡ್ತಾರ. ಜನರೇಷನ್ ಈಗಿಂದ ಕೆಟ್ಟ ಹೋಗ್ಬಿಟ್ಟೈತಿ. ಬಾಳ ಬೇಜಾರಾತ್ಪ ನೋಡಿ. ಕಣ್ಣ ಕಣ್ಣುಗಳು ದಾನ ಮಾಡ್ಬಿಡೋಣಪ್ಪ ಬಾಳ ಹೆಂಗ ಅನಸ್ತ. ಗಲೀಜ್ ನನ್ ಮಕ್ಳು ಇರ್ತಾರಪ್ಪ. ವರ್ಕೌಟ್ ಮುಗಿಸ್ ಹೋಗೋಣ ಅಂತ ಆ ಟ್ರೆಡ್ಮಿಲ್ ಅದ ಸ್ಪಾಟ್ನಾಗ ಇಟ್ಬಿಟ್ಟಾರ ನಮ್ ಜಿಮ್ನಾಗ. ಪ್ರಾಪರ್ ಕಾಣ್ಬಿಡ್ತೈತೆ ಅಲ್ಲಿ ಏನ್ ನಡ್ದೈತಿ, ಎಲ್ಲೆಲ್ಲಿ ಕೈ ಹಾಕಾತಾವ ಅಂತೇಳಿ.
ಸೊ ನಿನ್ಗೆ ಹೇಳೋದು ಅದ, ಇವೆಲ್ಲ ಮಾಡೋದಿದ್ರೆ ಸುಮ್ಮ ಒಳಗೆ ಹೋಗಿ ಒಂದು ರೂಮ್ ಬುಕ್ ಮಾಡಿ ಮಾಡ್ಬೇಕು. ಅದನ್ನ ಬಿಟ್ಟು ಸಿಕ್ಕಲ್ಲಿ ಪಾರ್ಕ್ನಾಗ ಕುಂತು ಮಾಡೋದಂದ್ರೆ ಸುಮ್ ರೂಮಿಗೆ ಕರ್ಕೊಂಡು ಹೋಗ್ಬೇಕಪ್ಪ. ಅದನ್ನ ಬಿಟ್ಟು ಇಲ್ಲೇ ಕುಂತು ಇದು ಮಾಡಿದ್ರೆ ಏನೋ ಅನ್ನಿಸ್ಬೇಕಪ್ಪ. ತಂದೆ ತಾಯಿ ರೊಕ್ಕ ಕೊಟ್ಟು ಕಾಲೇಜಿಗೆ ಕಳಿಸ್ತಾರ ಕಷ್ಟಪಟ್ಟು. ಜಿಮ್ದವ್ರಿಗೆ ಡಿಮೋಟಿವೇಟ್ ಮಾಡ್ದಂಗೆ ಅದೇ ನೋಡ್ರಿ ಇಲ್ಲಿ ನಮ್ ಜಿಮ್ದವ್ರು ಏನಂತಾರ ಹೇಳು. ನೋ ಕಮೆಂಟ್. ನೋಡ್ರಿ ಗೈಸ್, ನೋ ಕಮೆಂಟ್ ಅಂತ. ಜಿಮ್ದವ್ರಿಗೆ ಹಳ್ಳ ಇಡ್ಸತ್ತಾರಪ್ಪ ಇವರೆಲ್ಲ ಡಿಮೋಟಿವೇಟ್ ಮಾಡಿ. ಸುಮ್ ಮೋಟಿವೇಟ್ ಆಗಿ ಮಾಡ್ತಿರ್ತೀವಪ್ಪ. ಕಣ್ಣು ನಡು ಬಂದು ಮನ್ಯಾಗ ಅಷ್ಟು ಕಷ್ಟಪಟ್ಟು ರೊಕ್ಕ ಕೊಟ್ಟು ಕಾಲೇಜ್ ಫೀಸ್ ತುಂಬಿ ಕಳಿಸ್ತಿರ್ತಾರ ಅವ್ರಿಗೆ ಕಾಲೇಜಿಗೆ. ಈ ಮಕ್ಕಳು ನೋಡಿದ್ರೆ ಇಲ್ಲಿ ಬಂದ್ರೆ ಚೈನಿ ಹೊಡಿತಾರೆ ಇಲ್ಲಿ ಬಂದು. ಹಿಂಗ ಹಿಂಗ ಹಿಂಗಾರಿಂಗ್ ನಾನು ಸಿಲೋಡ ಮಠ ಬರ್ತೀವಿ. ಬಾ. ನೋಡ್ರಿ ಗೈಸ್, ತೊಗೊಂಡ್ಕೆರಿ ಅಂತ ಹೊಂಟಿವಿ. ಎಂತ ಜನ ಅಪ್ಪ ಈಗಿನ ಜನರೇಷನ್. ದಿ ರೀಸನ್ ಫಾರ್ 7,000 HIV cases ಇನ್ ಕರ್ನಾಟಕ. ಹೆಡ್ಲೈನ್ ಬರ್ಕೊಂಡ್ಬಿಡ್ರಿ. ಎಲ್ಲ ಪಾರ್ಕ್ ಬ್ಯಾನ್, ಹೊಸ ಗವರ್ಮೆಂಟ್ ರೂಲ್ಸ್. ಎಲ್ಲ ಪ್ರೈವೇಟ್ ಪಾರ್ಕ್ಸ್, ಪಬ್ಲಿಕ್ ಪಾರ್ಕ್ಸ್ ಎಲ್ಲ ಕಪಲ್ಸಿಗೆ ಬ್ಯಾನ್. ಗುಡ್ಡ ಬೆಟ್ಟ ಆ ಬಿಹಾರ್ನಾಗ ನೋಡ್ರಿ, ಅಲ್ಲಿ ಏನಾಗಿತ್ತಂದ್ರ ಒಂದ್ ಹುಡುಗಿ ಹೋಗಿದ್ರ. ಬೆಟ್ಟದ ಮೇಲೆ ಹುಡುಗ ಕರ್ಕೊಂಡ್ ಹೋಗ್ಯಾನಕ್. ಈಗ ಅಲ್ಲ 5 ಮಂದಿ ಹುಡುಗರು ಸಿಕ್ಕ್ರಂತ. ಆ 5 ಮಂದಿ ಹುಡುಗ ಹೇಳಿದ್ರಂತ ಈಗ ನಾವ್ ಯೂಸ್ ತಗೋತೀವಿ ಅಂತೇಳಿ. ಸೊ ಅವ ಎಂತ ಹುಡುಗ ನೋಡ್ರಿ, ತಗೋರಿ ಅಂತೇಳಿ ಬಿಟ್ಬಿಟ್ಟ. ಸೊ ಆಕಿ ಏನೋ ಒಂದ್ ಭರವಸೆ ಮೇಲೆ ಬಂದಿರ್ತಾರ, ಅವನ ಮೇಲೆ ನಂಬಿಕೆ ಇಟ್ಟು ಬಂದಿರ್ತಾಳ. ಆ ನಂಬಿಕೆನ ಅವ ಕಳ್ಕೊಂಡ್ಬಿಟ್ಟ. ಈಗ ಅದೆಷ್ಟ್ ಚೀಪ್ ಅನಿಸ್ತಿರ್ತಿ. ಸೊ ಇಂಥವೆಲ್ಲ ಕೆಲಸ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ನಿಮ್ ಮನ್ಯಾಗ ಒಂದ್ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾರ, ಆ ಸಂಸ್ಕಾರನ ಮುಂದುವರೆಸ್ರಿ. 4 ಮಂದಿ ಹೊಗಳೋ ಹಂಗ್ ಮಾಡ್ರಿ, 4 ಮಂದಿ ಹೊಗಳೋ ಹಂಗ್ ಮಾಡ್ಬೇಡ್ರಿ ಅವತ್ತು. ಸೊ ಈಗ ನಾವ್ ಹೊಂಟಿವಿ ಮನೆಗೆ. ನೋಡಿ ಕಣ್ ಬಾಳ್ ತಂಪಾಗ್ಯಾವ ನಮ್ಗೆ. ಹೋಗಿ ಒಂದ್ ಮೌಂಟೇನ್ ಡ್ಯೂ ಹೊಡಿಬೇಕು. ಈಗ ಎಣ್ಣೆ ಅಂತೂ ಹೊಡೆಯಂಗಿಲ್ಲ ನಾವ. ಇಲ್ಲ ಮೌಂಟೇನ್ ಡ್ಯೂ, ಇಲ್ಲ ಪ್ರೋಟೀನ್ ಕುಡಿಯೋಣ, ಶೇಕ್ ಮಾಡ್ಕೊಂಡಿಲ್ಲ ಕ್ರಿಯೇಟಿನ್ ಕುಡಿಯೋಣ. ಹಿಂಗೈತ್ ನೋಡ್ರಿ ನಮ್ದು ದೇಶ, ಇಂಡಿಯಾ. ಅಂಡ್ ಇಂಡಿಯಾದಾಗ ಕರ್ನಾಟಕ. ಇಂಥ ಜನ ಛೀ. ಸೊ ಗೈಸ್ ಫೈನಲಿ ಈಗ ಮನೆಗೆ ಬಂದೀವಿ. ಸೊ ಮನೆಗೆ ಬಂದು ಫ್ರೆಶ್ ಆಗ್ಬೇಕು, ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿ ಊಟ ಮಾಡ್ಬೇಕು. ಸೊ ಎಲ್ಲ ಆದ್ಮೇಲೆ ಸಿಗ್ತೀನಿ ನಿಮ್ಗೆ. ಊಟ ಆದ್ಮೇಲೆ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಗೈಸ್ ಅಗೇನ್ ವಿ ಆರ್ ಬ್ಯಾಕ್ ವಿತ್ ಬಟ್ಟೆ ಒಣ ಹಾಕಿಂಗ್. ಸೊ ಈಗ ಹಾಕೋಣ ಬಟ್ಟೆ ಒಣ. ಸೊ ಇದು ಹಾಕಿದ್ ನಾನು, ಇದು ಫಸ್ಟ್ ರೌಂಡ್, ಇದೀಗ ಸೆಕೆಂಡ್ ರೌಂಡ್. ಸೊ ಬರ್ರಿ ಬಟ್ಟೆ ಒಣ ಹಾಕಿಂಗ್. ಲೆಟ್ಸ್ ಗೋ ಸ್ಟಾರ್ಟ್ ದಿ ವರ್ಕ್. ಸೊ ಗೈಸ್ ಹಾಕೋಣ ಬಟ್ಟೆ ಒಣ. ಮಳಿ ಅಂತೇಳಿ ಇಲ್ಲೇ ಆಗತ್ತೀನಿ ಮ್ಯಾಲೆ, ಇಲ್ಲ ಅಂದ್ರ ಕೆಳಗಿರ್ತೈತಿ ಜಾಗ. ಎಷ್ಟು ಹೊರಾಗೈತಿ ನೋಡ್ರಿ ಮಳಿ. ಸೊ ಗೈಸ್ ಫೈನಲಿ ಬಟ್ಟೆ ಒಣ ಹಾಕಿ ಆಗೈತಿ. ಇದೈತಿ ನೋಡ್ರಿ, ಫುಲ್ ತುಂಬಿಸ್ಬಿಟ್ಟಿನ ನಾ ಫುಲ್ ಬಟ್ಟೆ. ಈಗ ಆತ ಈಗ ಹೋಗಿ ದಬಾಕೊಳ್ಳೋಣ. ಹೊಟ್ಟಿ ಫುಲ್ ಐತಿ ನಂದೀಗ, ನಿದ್ದೆ ಭಾಳ ಬರೋದೈತಿ. ನಿದ್ದೆ ಆದ್ಮೇಲೆ ಸಿಗೋಣ. A few moments later. ಸೊ ಗೈಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸೊ ನಿದ್ದೆ ಮಾಡೋಣ ಅಂತ ಹೋದ್ವಿ. ಒಂದು ಅರ್ಧ ತಾಸು ಪವರ್ ನ್ಯಾಪ್ ಆತ, ಅದು ಪ್ರಾಪರ್ ಆಗಿಲ್ಲ. ಮತ್ತು ನಮ್ಮ ತಂಗಿ ಕರ್ಕೊಳಕ್ ಹೋಗೋದಿರ್ತಿತ್ತು. ಯಾವ್ದಕ್ಕೆ ಹೋದ್ವಿ, ನೀವೇನು ಹೊಳಾತೀರಿ, ಬಾಯ್ ಕಳ್ಸಾತೀನಿ ನಾನು. ಪ್ರಾಪರ್ ಸ್ಲೀಪ್ ಅಂತರೂ ಆಗಿಲ್ಲ. ಸೊ ತಂಗಿ ಕರ್ಕೊಳಕ್ ಹೋಗೋಣ. ಅಲ್ಲಿ ಮೊದ್ಲು ಒಂದು ರೋಲ್ಸ್ ತಿನ್ನೋದೈತಿ, ಅಲ್ಲ ರೋಲ್ಸ್ ತೊಗೊಂಡು ಹೋಗೋಣ ತಿನ್ನಾಕ. ಪನೀರ್ ರೋಲ್ ಭಾಳ ದಿವ್ಸ ತಿಂತ್ರ ಶರ್ಮಾ ತಿನ್ನಿಲ್ಲ ಅನ್ಸಿತ್ತು. ಪನೀರ್ ಈಗ ತಿನ್ಬೇಕು ಅನ್ಸದೈತಿ. ಲೆಟ್ಸ್ ಗೋ ಟು ರೈಟ್ ಪನೀರ್ ಶರ್ಮಾ.
ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಫೈನಲಿ ಪನ್ನೀರ್ ಶರ್ಮಾ ತೊಗೊಂಡಿವಿ. ಸೊ ಲೆಟ್ಸ್ ಗೋ ಟು ಹೋಮ್ ಆ್ಯಂಡ್ ಈಟ್. ಅದಕ್ಕಿಂತ ಮೊದಲು ನಮ್ಮ ತಂಗಿಗೆ ಪಿಕ್ ಮಾಡಬೇಕು. ಲೆಟ್ಸ್ ಪಿಕ್ ಹರ್ ಫಸ್ಟ್. ಲೆಟ್ಸ್ ಗೋ. A few moments later. ಸೊ ಗೈಸ್ ಇದೈತೆ ನಮ್ಮದು ಪನ್ನೀರ್ ಶರ್ಮಾ. ಲೆಟ್ಸ್ ಟೇಸ್ಟ್ ಪನ್ನೀರ್ ಶರ್ಮಾ. ಸ್ವರ್ಗ ಎಷ್ಟೋ ದಿನ ಆದ್ಮೇಲೆ ತಿನ್ನತೀನಿ ಪನ್ನೀರ್ ಶರ್ಮಾ. ಮಜಾನೇ ಬೇರೆ. ನೀವು ಟ್ರೈ ಮಾಡ್ರಿ ಪನ್ನೀರ್ ಶರ್ಮಾ. ಖಾಲಿ ಮಾಡಾದ್ಮೇಲೆ ಸಿಗ್ತೀನಿ. ನೀವು ಸ್ಟೇಟ್ ಟ್ಯೂನ್. ಈ ವ್ಲಾಗ್ ನಿಮಗೆ ಲೈಕ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಕ್ ಮರಿಬ್ಯಾಡ್ರಿ. ಕೊನೆದಾಗ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. ಅದೇನಂದ್ರೆ ಮಹಾಭಾರತದಲ್ಲಿ ಯಾವಾಗ ಯುದ್ಧ ನಡೀತಿರುತ್ತೆ ಅವಾಗ ಅರ್ಜುನ ಕೃಷ್ಣನ್ ಕೇಳ್ತಾನೆ, ಕೃಷ್ಣ ಇವ್ರ ಎದುರಿರೋರೆಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅವ್ರಿಗೆ ನಾನು ಹೆಂಗೆ ಹೊಡಿಲಿ, ಹೆಂಗೆ ಸಾಯಿಸ್ಲಿ. ಅವಾಗ ಕೃಷ್ಣ ಒಂದೇ ಮಾತು ಹೇಳ್ತಾನೆ ಅರ್ಜುನನಿಗೆ, ಅವ್ರು ನೀನು ಅಣ್ಣ ತಮ್ಮಂದ್ರಾಗಿದ್ರೆ ಅವ್ರು ನಿನ್ನ ಅಪೋಸಿಟ್ ಯಾಕೆ ನಿಲ್ತಿದ್ರು, ನಿಂದು ಎದುರಾಳಿಯಾಗಿ ಯಾಕೆ ನಿಲ್ತಿದ್ರು? ಅವ್ರೀಗ ಧರ್ಮನ ಪಾಲಿಸಾತಿಲ್ಲ, ಅವ್ರು ಅಧರ್ಮನ ಪಾಲಿಸ್ತಾ ಇದ್ದಾರೆ. ಸೊ ಅಂಥವ್ರನ್ನು ನಾವು ಸೋಲಿಸ್ಲೇಬೇಕು, ಸಾಯಿಸ್ಲೇಬೇಕಾಗತ್ತೆ. ಸೊ ಇದರಿಂದ ನಾವು ಜೀವನದಾಗ ಏನು ತಿಳ್ಕೊಬೇಕಂದ್ರೆ, ಈಗ ಯಾರೇ ಆಗಿರಲಿ, ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್ ಯಾರೇ ಆದರೂ ಅವ್ರ ಧರ್ಮ ಫಾಲೋ ಮಾಡತ್ತಿಲ್ಲ ಅಂದ್ರೆ ಅವ್ರಿಗೆ ನಾವು ನಮ್ಮ ಕೆಲಸದಲ್ಲೇ ಉತ್ತರ ಕೊಡ್ಬೇಕು. ಸೊ ಈಗ ನಾವು ಬೆಳೆಯತ್ತೀವಿ ಅಂದರೆ ಭಾಳ ಮಂದಿ ಜಗಾಕಿರ್ತಾರೆ, ಕಾಲು ಜಗ್ಗೋರು ಭಾಳ ಮಂದಿ ಇದ್ದೇ ಇರ್ತಾರೆ. ಸೊ ಅಂಥವ್ರಿಗೆ ನಾವು ಕೆಲಸ ಮಾಡಿ ತೋರಿಸ್ಬೇಕು. ಅದನ್ನು ನೀವು ಮಾಡಿ ತೋರಿಸ್ರಿ. ನಿಮ್ಗೆ ಏನೇನು ಆಗ್ಬೇಕು ಅಂದ್ಕೊಂಡಿರಿ ಎಲ್ಲ ಆಗಲಿ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಸುಖವಾಗಲಿ. ಶುಭರಾತ್ರಿ. ಸಂಭವಾಮಿ ಯುಗೆ ಯುಗೆ.